ಹಾಯ್ ಗೈಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಟಿದ್ದೀವಿ ದೇವಿರಮ್ಮ ಬೆಟ್ಟಕ್ಕೆ. ಸೊ ಹೊರಟಿದ್ದೀವಿ ರಾತ್ರಿ 3 ಗಂಟೆಗೆ. ಸೊ ಮನೆಯಿಂದ ಹೊರಟಿದ್ದೀವಿ. ಸೊ ಯಾವುದಾದ್ರಲ್ಲೋ ಹೋಗಬೇಕು ಅಂತ ಅಂದ್ಕೊಂಡು ಫೈನಲಿ ನಮ್ಮ ಬೈಕಲ್ಲಿ ಹೊರಟಿದ್ದೀವಿ. ಇಷ್ಟು ಜನ 6 ಮೆಂಬರ್. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳ್ತೀವಿ ಟೈಮಿಂಗ್ಸ್. ಓಕೆ. ನನ್ನ ಮಕ್ಕಳು ಗಾಡಿ ಸೌಂಡಿಗೆ ಎದ್ದೇಳ್ತಾರೆ ಅಂತ ಹೇಳಿ ಸೊ ಸದ್ಯಕ್ಕೆ ಗಾಡಿನ ದಬ್ಕೊಂಡು ಒಂದು ಸ್ವಲ್ಪ ದೂರ ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನೂರು ಕಿವಿ ಭಾಳ ಶಾರ್ಪು, ಸ್ವಲ್ಪ ಗಾಡಿ ಸೌಂಡ್ ಆಗಿಲ್ಲ, ಕಂಡಿಡ್ದು ಎದ್ಬಿಡ್ತಾರೆ. ನಮ್ಮ ಗಾಡಿ ಡ್ರೈವರ್ಗಳು ಇವರೇ 3, ಒಂದು ನಮ್ಮ ಯಜಮಾನ್ರು, ಒಂದು ನನ್ನ ಮಗ, ಒಂದು ನನ್ನ ಮೈದ್ನ. ಮನೆಯಿಂದ ಹೊರಟಿದ್ದೀವಿ. ನೋಡೋಣ ಯಾವ ರೂಟಲ್ಲಿ ಹೋಗೋದು ಏನು ಅಂತ ಅಂದ್ಕೊಂಡಿದ್ದು. ಹೋಗ್ತಾ ಸಿಗುವೆ. ನಾನು ಫಸ್ಟ್ ಟೈಮ್ ದೇವಿರಮ್ಮ ಬೆಟ್ಟಕ್ಕೆ ಹೋಗ್ತಿರೋದು. ನಮ್ಮ ಹಸ್ಬೆಂಡ್ ಸುಮಾರು ವರ್ಷಗಳಿಂದ ಹೋಗ್ತಿದ್ದಾರೆ. ಅದರಲ್ಲೂ ನನ್ನ ಮದುವೆ ಆದಮೇಲೆ 6 ವರ್ಷ, ಇವಾಗ 6 ವರ್ಷ ಆಯಿತು. 6 ವರ್ಷ ಹೋಗ್ತಿದ್ದಾರೆ, ನನಗೆ ಕಾಲಿಟ್ಟಿದ್ದಾರೆ. ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ. ಏನಕ್ಕೆ ಅಂದರೆ ಡ್ಯೂಟಿ ಇರೋದ್ರಿಂದ, ಸ್ಕೂಲ್ ಇರೋದ್ರಿಂದ ಮಿಸ್ ತಗೊತಾ ಇರಲಿಲ್ಲ. ಈಗ 2 ದಿನ ದೇವಿರಮ್ಮ ಬೆಟ್ಟಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ, ಅದು ಸಂಡೇನೂ ಕೊಟ್ಟಿರೋದ್ರಿಂದ ಫೈನಲಿ ನಾನು ನಮ್ಮ ಮಳೆ ಬರ್ತಾ ಇರೋ ಕಾರಣ ಇದು ಯಾವುದೋ ಒಂದು ಊರ ಹತ್ರ ಸ್ಟಾಪ್ ಆದ್ವಿ. ಊರು ಯಾವುದು ಅಂತ ಗೊತ್ತಿಲ್ಲ ಕತ್ಲಲ್ಲಿ. ಬಟ್ ಮಳೆ ಅಂತೂ ಸಖತ್ತಾಗಿ ಬರ್ತಾ ಇತ್ತು ಜೋರಾಗಿ. ಮಳೆ ನಿಂತಿದೆ. ಅರ್ಧ ಗಂಟೆ ಮಳೇಲಿ ಸಿಕ್ಕಾಕೊಂಡು ಇದು ಯಾವುದೋ ಊರು ಗೊತ್ತಿಲ್ಲ. ಸೊ ಇಲ್ಲಿ ನಿಂತಿದ್ವಿ. ಒಳ್ಳೆ ಜಾಗ ಸಿಕ್ಕಿತ್ತು. ಯಾವುದು ಮನೆ ಗೊತ್ತಿಲ್ಲ. ಒಳ್ಳೆಯದಾಗಲಿ. ಅರ್ಧ ಗಂಟೆ ನಿಂತು ಈ ಸದ್ಯಕ್ಕೆ ಮಳೆ ಕಡಿಮೆ ಆಗಿದೆ. ಮತ್ತೆ ಇಲ್ಲಿಂದ ನಮ್ಮ ಪಯಣ ಮುಂದುವರಿಯುತ್ತದೆ. ಕತ್ಲಿಂದ ಬೆಳಕರಿತಾ ಇದೆ. ಫುಲ್ ಬೆಳಕಾಗಿಲ್ಲ, ಸ್ವಲ್ಪ ಕತ್ತು ಮಾಸ್ತಾ ಇದೆ. ಅಣ್ಣ ಇನ್ನೊಂದಂಗ ಟೀ ಕುಡಿದು ಮತ್ತೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಸೊ ಹೋಗ್ತಾ ಹೋಗ್ತಾ ಬೆಳಕರಿತಾ ಇತ್ತು. ಫೈನಲಿ ಅಜ್ಜಂಪುರ ತಲುಪಿದ್ದೇವೆ. ಸೊ ರೋಡ್ ಗೊತ್ತಾಗ್ತಿಲ್ಲ. 3-4 ರೋಡ್ ಇದ್ದಾವೆ. ಇಲ್ಲೊಂದು ರೋಡ್ ಇದೆ, ಇಲ್ಲೊಂದು ರೋಡ್ ಇದೆ, ಇಲ್ಲೊಂದು ರೋಡ್ ಇದೆ. ಸೊ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಹೆಂಗೆ ಹೋಗೋದು ಇವಾಗ? ಹಾಯ್ ಗಾಯ್ಸ್, ಇದು ಯಾವುದೋ ಹೋಟ್ಲು ಉಲ್ಟಾ ಕಾಣಿಸ್ತೈತೆ. ಬೃಂದಾವನ ಹೋಟ್ಲು ಲಿಂಗದಳ್ಳಿ ಹತ್ರ ಟಿಫನ್ ಮಾಡಕ್ಕೆ ನಿಂತ್ಕೊಂಡಿದ್ದೀವಿ. ಮಳೆ ರಾಯ, ಮಳೆ ಜೊತೆಲಿ ನಮ್ಮ ಪಯಣ. ಬರ್ರಿ ಟಿಫನ್ ಏನೈತೆ ನೋಡಿ ತಿನ್ನುವ. ನಿದ್ದೆ ಬರ್ತಾಯಿತೆ ಅಂದರೆ ಇಲ್ಲೇ ಬಿಟ್ಟರೆ ಮಕ್ಕಳು. ನಾನು ಮಣಿ ಅಂತೂ ಹಂಗೆ ಆಗಿದ್ವಿ. ಎಸ್ ಪೂರಿ, ಇಡ್ಲಿ, ಮಣಿ ಮಾಲೆ ಇಡ್ಲಿ ತಿಂತಿದ್ದಾಳೆ. ಸುಸ್ತಾಗ್ಬಿಟ್ಟಳು ಪಾಪ ಅವಳು ಬೈಕಲ್ಲಿ ಬಂದು. ತಿಂಡಿ ತಿಂದು ನಮ್ಮ ಪಯಣ ಮತ್ತೆ ಸ್ಟಾರ್ಟ್ ಆಗಿದೆ.
ಸನ್ಸೆಟ್ ಎಷ್ಟು ಚಂದ ಮಾರಾಯ. ದಿನ ನಮ್ಮ ಸಿಟಿಯಲ್ಲಿ ಇದ್ದು ಬರೇ ಬಿಲ್ಡಿಂಗ್ಗಳನ್ನೇ ನೋಡಿದ್ದೇವೆ. ನೋಡಿ ಮರ ಗಿಡ ಪರಿಸರವನ್ನು ಸವೆದಕ್ಕೂ ಪ್ರಕೃತಿಯಲ್ಲಿ ಬೆರೆಯೋದಕ್ಕೂ ಪುಣ್ಯ ಬೇಕು ಮಾರಾಯ, ನಿಜವಲ್ವಾ? ಸಿಕ್ಕಾಗ ಖುಷಿ ಪಡ. ಪ್ರೇಮ ಫೈನಲಿ ದೇವಿರಮ್ಮನ ಬೆಟ್ಟ ತಲುಪಿದ್ದೀವಿ. ಸೊ 9:30 ಆಗಿತ್ತು ಅನಿಸುತ್ತೆ ನಾವು ಬಂದು ರೀಚ್ ಆದಾಗ. ಸೊ ಗಾಡಿ ಒಳಗೆ ಬಿಡ್ತಾ ಇಲ್ಲ. ಗಾಯ್ಸ್ ಫೈನಲಿ ರೀಚ್ ಆಗ್ತಾ ಇದ್ದೀವಿ. ಸೊ ಗಾಡಿನ ಒಳಗೆ ಬಿಡ್ತಾ ಇಲ್ಲ, ಹಂಗಾಗಿ ಗಾಡಿ ಪಾರ್ಕಿಂಗ್ ಮಾಡಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ನಡ್ಕೊಂಬರಕತ್ತೀವಿ. ಪಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಅವರು ವಾಪಸ್ ಬರ್ತಾರೆ. ಬೈಕ್ನಾಗ ಬರೀ ಕಾಲಲ್ಲಿ ನಡೆಯುತ್ತಿದ್ದೇವೆ ನಾವು. ಚಾಪಲಿ ಎಲ್ಲೋ ನಾವೆಲ್ಲೋ. ದೇವಸ್ಥಾನಕ್ಕೆ ಹೋಗೋದಾದ್ರೆ ಈ ದಾರಿ, ಸೊ ಬೆಟ್ಟಕ್ಕೆ ಹೋಗೋ ದಾರಿ. ಸೊ ಇಲ್ಲಿಂದ ಬೆಟ್ಟಕ್ಕೆ ಪಯಣ ಸ್ಟಾರ್ಟ್ ಆಗ್ತದೆ. ಸೊ ಈ ತಾಯಿ ಹಿನ್ನೆಲೆ ಏನಪ್ಪ ಅಂತಂದರೆ, ಸೊ ಮಹಿಷಾಸುರನ ಸಂಹಾರ ಮಾಡಿದ ಮೇಲೆ ತನ್ನ ಕೋಪಕ್ಕೆ ಮತ್ತಾರು ಬಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ತಾಯಿ ಬೆಟ್ಟದ ಮೇಲೆ ತನ್ನ ಕೋಪ ತಣ್ಣಗಾಗೋವರೆಗೂ ಬೆಟ್ಟದ ಮೇಲೆ ನೆಲೆಸಿರ್ತಾಳೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಫುಲ್ ಹಿನ್ನೆಲೆ ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಸೊ ಇನ್ನೆಲ್ಲ ತಿಳ್ಕೊಂಡು ಬೇಕಾದರೆ ಹೇಳ್ತೀನಿ. ಸ್ಟಾರ್ಟ್ ಮಾಡಿದ್ವಿ, ಇವಾಗ ನಕ್ಕಂತದ ಮುಖ ಇಲ್ಲಿಂದ ಪಯಣ ಸ್ಟಾರ್ಟ್ ಆಗಿದೆ, ನೋಡೋಣ. ನಾನು ಫಸ್ಟ್ ಟೈಮು, ಎಕ್ಸೈಟ್ಮೆಂಟ್ ಜಾಸ್ತಿ ನನಗೆ. ಇವರೆಲ್ಲ ತುಂಬ ಸುಮಾರು ಸಲ ಹೋಗಿದ್ದಾರೆ. ಸೊ ನಾನು ಫಸ್ಟ್ ಟೈಮು, ಲೈಫಲ್ಲೇ ಫಸ್ಟ್ ಟೈಮು ದೇವಿರಮ್ಮನ ಬೆಟ್ಟಕ್ಕೆ ಬಂದಿದ್ದೀನಿ. ಆ ದೇವಿರಮ್ಮನ ಆಶೀರ್ವಾದದಿಂದ ಏನು ಸುಸ್ತಾಗ್ದೇನೆ ಮೇಲತ್ತಿ ದರ್ಶನ ಮಾಡಿ ಕೆಳಗಿಳಿಯಂಗಾಗಲಿ. ಪರ್ಚೇಸ್ ಮಾಡಿದ್ದಾರೆ ಎಲ್ಲ ಸನ್ ಗ್ಲಾಸಸ್. ನಮ್ಮ ತಂಗಿ ಇವತ್ತು ಸ್ಪೆಟ್ ಕೊಡ್ಸಿದ್ದಾಳೆ. ಥ್ಯಾಂಕ್ ಯು ಮಣಿ. ಇಲ್ಲ ಸುಳ್ಳು ಹೇಳ್ತಾಳೆ, ನನಗೆ ಕೊಡ್ಸಿರೋದು. ವಾಪಸ್ ಇನ್ ಕೊಡಂಗಿಲ್ಲ, ನಂದೇ. ಯೂಟ್ಯೂಬ್ ವಿಡಿಯೋ ಮಾಡ್ತಾರಂತೆ, ಅವ್ರು ಬರ್ಬೇಕಂತಂದಿದ್ದಕ್ಕೆ ಏಯ್ ಗೈಸ್ ನೋಡಿ, ಜನಸಾಗರ ಬರ್ತಾ ಇದೆ ಜನಗಳ ದರ್ಶನಕ್ಕಾಗಿ. ಹೋಗಿ ದೇವಸ್ಥಾನದಿಂದ ಬರುವ ದಾರಿ. ಸೊ 2 ರೂಟಿಂದ ಬಂದು ಇಲ್ಲಿಂದ ಬೆಟ್ಟ ಹತ್ತಬೇಕು. ಹಾಕೋರೆ ಬೋರ್ಡ್, ಬೆಟ್ಟಕ್ಕೆ ದಾರಿ, ಹಾಗೆ ಸ್ವಚ್ಛತೆ ಕಾಪಾಡಿ ಅಂತೇಳಿ. 4-5 ಕಿಲೋಮೀಟರ್ ಹಿಂಗೆ ರೋಡ್ ಇದೆ. ಸೊ ಕಾಫಿ ಎಸ್ಟೇಟ್, ಕಾಫಿ ಬೀಜನ ಫಸ್ಟ್ ಟೈಮ್ ಹತ್ತಿರದಿಂದ ನೋಡ್ತಾ ಇರೋದು. ಕಾಫಿ ಬೀಜ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಕಾಫಿ ಎಸ್ಟೇಟ್ ಏನಾರ ಎಂತ ಹೇಳೋ ಮಾರಾಯ. ಹಿಂಗೆ ಲೆಫ್ಟಿಗೆ ಹೋದ್ರೆ ಈಗ ನೇರ ದಾರಿ, ಹಿಂಗೆ ಹೋದ್ರೆ ಶಾರ್ಟ್ ಕಟ್ ದಾರಿ. ಸೊ ನಾವೀಗ ಹಿಂಗೆ ಹೋಗೋಣ ಅಂತಾನೆ ಡಿಸೈಡ್ ಮಾಡಿದ್ದೀವಿ. ಬೇಗ ಬಂದಿದ್ದಾಳೆ.
ಇಲ್ಲೊಬ್ಳಿದ್ದಾಳೆ ನನ್ನ ಸಿಸ್ಟರು. ಫುಲ್ ಕಥೆನ ನಾನು ಮಾಡ್ತೀನಿ, ಇದನ್ನ ನೋಡಿ ನನ್ನ ಜಡ್ಜ್ ಮಾಡ್ತೀನಿ. ಉಚಿತ ನೀರು ಅಥವಾ ಮಜ್ಜಿಗೆನ ಕೊಡ್ತಿದ್ದಾರೆ, ಕುಡಿಯೋಣ ಬನ್ನಿ. ಬೆಲ್ಲದ ಪಾನಕ ಏ ಕಾಣಲ್ಲ ಮರ, ಜೂಮ್ ಹಾಕಕ್ಕಾಗುತ್ತೆ. ಗಿಡಗಳೇ ಆಡ್ತಾ ಇದ್ದಾವೆ. ಗಿಡ ಹಾಯ್ ಇಲ್ಲಿಂದ ಮೆಟ್ಲು ಸ್ಟಾರ್ಟ್. ನೋಡಿ ಇವರೆಲ್ಲ ನಡ್ಕೊಂಡ್ ಬರ್ತಾರೆ. ಸೌಮ್ಯ ಹೇಗಿದೆ ಫೀಲ್? ಸೂಪರಾ? ಓಕೆ ಹೇಗಿದೆ? ಏ ಹ್ಯಾಸ್ ನೋಡಿ ಇದೊಂದು ಶಾರ್ಟ್ ಕಟ್ ಇದೆ, ಇಲ್ಲೊಂದು ಹೋದ್ರೆ ಹಿಂಗೆ ಆಗೋದಿಲ್ಲ, ಬೇಡ. ಇಲ್ಲಪ್ಪ ನೆಟ್ವರ್ಕ್ ಕನೆಕ್ಟ್ ಆಗ್ತಿಲ್ಲ. ಸೂಪರ್ ವೆದರ್. ಎಸ್ ನೇಚರ್ ಸೂಪರ್ ఉంది ಮಾರ ನೋಡ. ಇಲ್ಲಿಂದ ಮೆಟ್ಲು ಎಂಡು, ಇಲ್ಲಿಂದ ಹಿಂಗೆ ಹೋಗ್ಬೇಕು. ಶಾರ್ಟಲ್ಲಿ ಹೋಗ್ತಾರೆ ಹಿಂಗೆ. ಮೆಟ್ಲು ಇಲ್ಲಿಗೆ ಕ್ಲೋಸು. ಸುಸ್ತಾಗಿ ಕುಂತ್ಬಿಟ್ಟವ್ರೆ. ಫಸ್ಟ್ ಟೈಮ್ ಬಂದರು, ನಾವು ಫಸ್ಟ್ ಟೈಮ್ ಬಂದರು. ನಮ್ಗಿಂತ ಮುಂಚೆ ಸುಸ್ತಾಗ್ತಿದೆ ನನಗಂತೂ. ವ್ಯೂಸ್ ಕೊಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಯಾವ ಚಾನಲ್ ಅಂತ ಸಬ್ಸ್ಕ್ರೈಬ್ ಆಗ್ತದೆ? ರಮ್ಯಾ ಸಿದ್ದು ವ್ಲಾಗ್ಸ್, ಆಮೇಲೆ ಸೌಮ್ಯ ರಾಜೇಶ್ ವ್ಲಾಗ್ಸ್, ಮುದ್ದು ಜಾನು ವ್ಲಾಗ್ಸ್. ಯಾವ್ದು ಚೆನ್ನಾಗಿ ನನ್ನ ಹೆಂಡ್ತಿ ನೋಡಿ ಏನ್ ಜೋಶಲ್ಲಿ ಹತ್ತುತ್ತಾ ಇದಾರೆ ನೋಡ್ರಿ. ಹತ್ತಕ್ಕಾಗ್ದೇನೆ ಅಷ್ಟು ದೂರ ಬೆಂಗಳೂರಿಂದ ಬಂದವಳೆ, ಹತ್ತಕ್ಕಾಗ್ದೇನೆ ಇಲ್ಲೇ ಕುತ್ಕೊಂತೀನಿ ಅಂತವಳೆ. ಏನೋ ಸ್ವಲ್ಪ ದೂರ ಇದೆ ಬಾರೆ. ಅಲ್ಲೋಡಲ್ಲಿ ಬಾವುಟ ಕಾಣ್ತಿಲ್ಲ, ಮೇಲೆ ಇಟ್ಟಿರಲ್ಲ, ಮೇಲೆ ಇಟ್ಟಾರಲ್ಲ, ಹಾರಾಡ್ತಿಲ್ಲ ಮೇಲೆ ಪಾಗಲೆ ಹಾರಾಡ್ತಿತ್ತಲ್ಲ, ಹಿಂಗ್ ಹೋಗ್ಬಿಟ್ಟು ಅದೇ ಹಿಂಗ್ ಕಾಣಿಸ್ತಾ ಇಲ್ಲ ಅವಳಿಗೆ. ಓಕೆ ಬಾ ಬಾ ಬಾ. ಹುಷಾರ್ ಕಣಮ್ಮ. ನೀವು ಇಲ್ಲೇ ಕುತ್ಕೊಬಿಡ್ರಿ, ಅವ್ರ ಜೊತೆಗೆ ಬರಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲ. ನಿಮ್ ರೀ ಫೋನ್ ಮಾಡೋದು, ನಿಮ್ ರೀ ಹೇಳು. ಸುಸ್ತಾಗ್ತಿದೆ, ಕುತ್ಕೊಂಡಿದೆ. ಮಿಕ್ತವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹತ್ರಿ ಟೈಮ್ ಆಗ್ತಾ ಉಂಟು, ಬೇಗ ಬೇಗ ಹತ್ತಿ. ದೇವಿರಮ್ಮನ್ನ ನೋಡಲು ಹತ್ತಿ ಹತ್ತಿ ಹತ್ತಿ. ಜನ ಬಾಳ ಉಂಟು ಮಾರಾಯ, ಇಷ್ಟು ಜನ ಕಾಣಿಸ್ತಾ ಇಲ್ಲ. ನೇರವಾಗಿ ಹೋದ್ರೆ ಹಿಂಗೆ ಜನತೆ ಕ್ಯೂ ಅಲ್ಲೇ ಹೋಗ್ಬೇಕು. ಸೊ ಅಡ್ಡ ಹತ್ತುತ್ತೀವಿ ಅಂದರೆ ಈ ಬೆಟ್ಟದಿಂದ ಹಿಂಗೆ ಈ ಥರ ಅಡ್ಡ ಹೋಗ್ಬೇಕು. ನೋಡಿ ಎಷ್ಟು ಜನ ಅಡ್ಡ ಹತ್ತುತ್ತಾ ಇದ್ದಾರೆ ಮೇಲೆ. ಸೊ ಯಾರಿಗೆ ಹಿಂಗೆ ಅನುಕೂಲ ಆಗುತ್ತೋ ಹಂಗಂಗೆ ಹತ್ತುತ್ತಾರೆ. ಫುಲ್ ಫಾಗು. ಅವಾಗಲೇ ಎಷ್ಟೊಂದು ಜನ ಕಾಣಿಸ್ತಿದೆ, ಇವತ್ತು ಜನನೇ ಕಾಣಿಸ್ತಿಲ್ಲ, ಅಷ್ಟು ಫಾಗ್ ಮುಚ್ಚೋಗ್ಬಿಟ್ಟಿದೆ. ನೋಡಿ ಅಲ್ಲಿ ಜನ ಇದ್ದಾರೆ, ಬಟ್ ಜನ